ರೈತ ಮನುಕುಲಕ್ಕೆ ಆಹಾರ ನೀಡುವವ, ಆದರೆ ಆತನ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಸಿಗುತ್ತಿಲ್ಲ. ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುವುದಿಲ್ಲ. ಸರ್ಕಾರ ಸ್ಪಂದಿಸಬೇಕಾಗಿರುವುದು ಅವಶ್ಯಕವಾಗಿದೆ ಎಂದು ಜಿಲ್ಲಾ ಮಟ್ಟದ ರೈತ ಮುಖಂಡ ಬಸವಪ್ರಭು ವಂಟ್ಮೂರಿ ಹೇಳಿದರು. ಹುಕ್ಕೇರಿ ನಗರದ ಕೃಷಿ ಇಲಾಖೆ ಆವರಣದಲ್ಲಿ ರೈತ ಹುತಾತ್ಮ ದಿನ ಅಂಗವಾಗಿ ನಡೆದ ರೈತ ಸಂಕುಲ ಉದ್ಧಾರಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ ತ್ಯಾಗಮೇ ರೈತ ಮನುಕುಲಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ, ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಮತ್ತು ವಿವಿಧ ರೈತಪರ ಸಂಘಟನೆಗಳು ದಿವಂಗತ ನಂಜುಂಡ ಸ್ವಾಮಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದ್ರು. ನಂತರ ಮಾತನಾಡಿದ ಸುಭಾಷ್ ನಾಯ್ಕ್, ರೈತರ ಸಮಸ್ಯೆಗಳಿಗೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸ್ಪಂದಿಸುವುದು ಅವಶ್ಯಕವಾಗಿದೆ. ಇಲ್ಲವಾದರೆ ರೈತರು ತಮ್ಮ ರೈತೇಕಿ ಬಿಟ್ಟು ಬೇರೆ ಕಸುಬು ಮಾಡಿದ್ರೆ ಜನರಿಗೆ ತಿನ್ನಲು ಅನ್ನ ಉಳಿಯುವುದಿಲ್ಲ. ಅಲ್ಲದೆ ಹಿಡಕಲ್ ಜಲಾಶಯದ ನೀರು ಕೈಗಾರಿಕಾ ಉದ್ದೇಶಕ್ಕಾಗಿ ಬೇರೆ ಕಡೆ ಸಾಗಿಸುವುದರಿಂದ ಮುಂಬರುವ ದಿನಗಳಲ್ಲಿ ಹುಕ್ಕೇರಿ ಪರಿಸರದಲ್ಲಿ ಕುಡಿಯಲು ಸಹ ನೀರು ಸಿಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರದವರು, ಅಧಿಕಾರಿಗಳ, ಮಂತ್ರಿಗಳು ಎಲ್ಲರೂ ಕುಡ್ಕೊಂಡು ಮಾಡಿದ್ರೆ ಅದಕ್ಕಾಗೋದೈತೆ. ಇಲ್ಲ ಇನ್ನೊಂದು ಪಾಟಿಸ್ಬಿಟ್ರೆ ರೈತರು ತಮ್ಮ ಕಸಬನ್ನು ಬಿಟ್ಟು ಬೇರೆ 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 ಏನ್ರಿ ಮಾಡ್ಕೊತ ಹೊಂಟ್ರಂದ್ರ ಈ ಅಗ್ರಿಕಲ್ಚರ್ ಅನ್ನೋದು, ಈ ಒಕ್ಕಲ್ತನ ಅನ್ನೋದು ಹಾಳಾಗ್ತೈತೆ ಅನ್ನೋಂಥ ಒಂದು ವ್ಯವಸ್ಥೆ. ಈಗಿನ ಇವೇನು ಮಷಿನರಿಗಳೆಲ್ಲ ಬಂದವು, ಕಂಪನಿಗಳು ಮಷಿನರಿಗಳು ತೆಗ್ದಾರ. ಅನಾದ್ಲೆ ಸ್ವಲ್ಪ ಏನೋ ಭಾಳ ಕಡೆ ನಡೆದಾವ. ಔಷಧ ಬೆಳೆದು ಭೂಮಿ ಹೆಂಗ್ ಆಗತೈತೆ ಅಂದ್ರೆ ಅದ್ ಹೆಂಗ ಈಗ ಕಾಮನೆದವ್ರಿಗೆ ಕಣ್ಣ ಮತ್ತು ಇವೆಲ್ಲ ಸಾಸಿಗೆ ಇರ್ತಾವ್ರಲ್ಲ, ಹಂಗ ಹೊಲ ಎಲ್ಲ ತಂಪಾಗತ್ತವ ನೋಡಿರ್ಬೇಕಾರ, ಹೌದಲ್ರಿ? ಅದಕ್ಕೆ ಆ ಪರಿಸ್ಥಿತಿಯನ್ನು ಕಂಡುಕೋಬಾರ್ದಂದ್ರೆ ನಮ್ದು ಮನವಿ ಐತಿ. ಜಿಲ್ಲಾಧ್ಯಕ್ಷ ಬಸವಪ್ರಭು ವಂಟ್ಮೂರಿ, ರೈತರ ನರಗುಂದ್ ಹೋರಾಟ, ನಿಪ್ಪಾಣಿಯಲ್ಲಿ ನಡೆದ ರೈತರ ಮೇಲಿನ ಗೋಳಿಬಾರ್ ಸೇರಿದಂತೆ ರೈತರ ಮೇಲೆ ದಬ್ಬಾಳಿಕೆ ನಡೆದಿದೆ. ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಈಗಲೂ ಸಹ ರೈತರು ತಮ್ಮ ನ್ಯಾಯಕ್ಕಾಗಿ ಹೋರಾಟ ನಡೆಸಿ ಜೀವನ ಸಾಗಿಸಬೇಕಾಗಿದೆ. ಇದು ದುರದೃಷ್ಟಕರ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಇವತ್ತಿನ ದಿವಸಕ್ಕೂ ನಾವು ಓಡಾಡೋದು ನಮಗೂ ಶಾಶ್ವತ ಪರಿಹಾರ ಯಾರು ಕೊಡ್ತಾ ಇಲ್ಲ. ಇದ ಒಂದು ದೊಡ್ಡ ದುರದೃಷ್ಟ. ಯಾರು ರಾಜಕಾರಣಿಗಳು, ಯಾವ ಅಧಿಕಾರಿಗಳು ಆಗಿದವು ಅವರು ಕೂಡ ರೈತರ ಮಕ್ಕಳು ಅದರಂತ ಮರೆತು ಬಿಟ್ಟ ಮಾಡೋ ಕೆಲಸ ಇಲ್ಲ. ಇದನ್ನ ಅವ್ರೇನಾದ್ರೂ ಒಂದು ಗಮನಕ್ಕೆ ತಗೊಂಡ ಒಂದು ಒಳ್ಳೆಯ ಹಾದಿ ಹಿಡಿದ್ರೆ ಎಲ್ಲ ರೈತ ಮಕ್ಕಳಿಗೂ ಅನುಕೂಲ ಆಗ್ತೈತಿ. ಈಗಾಗಲೇ ಹುತಾತ್ಮರಾದ ರೈತರಿಗೂ ಒಂದು ನೆಮ್ಮದಿ, ಶಾಂತಿ ಸಿಗ್ತೈತಿ. ಹಿಡಕಲ್ ಜಲಾಶಯ ನಮ್ಮ ಮುಖ್ಯ ತಾಲೂಕಾಗೈತಿ. ಅದ್ರ ಕಟ್ಟಿದವ್ರು ನಮ್ಮ ತಾಲೂಕಾದ ರಾಜಾ ಮೂಡಸರ್ ದೇಸಾಯಿ ಅವರ ಅಲ್ಲಿರೋದು ನಮ್ಮಂತ ರೈತರದು ಆಸ್ತಿರೋದು, ನಿಮ್ಮಂತವ್ರದು. ನಾವೇನ್ ಬಿಡ್ಕೊತೇವ ಅಂದ್ರ ಸರ್ಕಾರಕ್ಕಾತು, ಜನಪ್ರತಿನಿಧಿಗಳಿಗಾತು ಏನ್ ಬಿಡ್ಕೊತೇವಲ್ಲ, ಅಲ್ಲಿ ಏನ್ ನಮ್ಮಂತ ರೈತರಿಗೆ ಭೂಮಿ ಕಳ್ಕೊಂಡೇವಲ್ಲ, ಆ ಕಳ್ಕೊಂಡಂತ ಭೂಮಿಗೆ ಏನ್ ಹಸ ಕೊಡ್ರಿ, ಬ್ಯಾರೆ ಕಡೆ ಕೊಡ್ಬೇಕು. ಅಲ್ಲಿ ನೀವು ಕುಡಿಯಾಕ ಕೊಡಂಗಿಲ್ಲ, ಗೃಹ ಬಳಕೆ ಕೊಡಂಗಿಲ್ಲ, ಒಂದು ನೀವು ಲಾಭ ಸಲ ಕೊಡೋದ್ರಿ. ಇಲ್ಲೇ ನಮ್ಮ ತಾಲೂಕದಾಗ ಸಾಕಷ್ಟು, ನಮ್ಮ ಜಿಲ್ಲೆದಾಗ ಸಾಕಷ್ಟು ನೀರಾವರಿ ಭೂಮಿಗಳು ಅಲ್ಲಿ ಅನುಕೂಲ ಮಾಡ್ರಿ. ವೇದಿಕೆ ಮೇಲೆ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಜಯಗೌಡ ಪಾಟೀಲ್, ಕೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಶಿವಶಂಕರ್ ಧಾಮ್ನೆಮಠ್, ಉಪಾಧ್ಯಕ್ಷ ಶಾಂತಿನಾಥ್ ಮಗ್ದುಂ, ಸುಭಾಷ್ ನಾಯ್ಕ್, ಜಿಯಾವುಲ್ಲಾ ವಂಟ್ಮೂರಿ, ತಮ್ಮನಗೌಡ ಪಾಟೀಲ್, ಕೃಷಿ ಅಧಿಕಾರಿ ಶಿವರಾಜ್ ಕಾಮತ್, ಶಮೀರ್ ಇನ್ನಿತರರು ಉಪಸ್ಥಿತರಿದ್ದರು. ರಾಜು ಬಾಗಲಕೋಟಿ, ಇನ್ ನ್ಯೂಸ್, ಹುಕ್ಕೇರಿ.